ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ, ಭಾರತದ ಈ ಕೆಳಗಿನ ಯಾವ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಥವಾ ಸಂವಿಧಾನಿಕ ತಿದ್ದುಪಡಿಯ ಮೂಲಕ GSTಯನ್ನು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸನ್ನು ಭಾರತದಲ್ಲಿ ಪರಿಚಯಿಸಲಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ 100ನೇ ತಿದ್ದುಪಡಿ, 97ನೇ ತಿದ್ದುಪಡಿ, 101ನೇ ತಿದ್ದುಪಡಿ ಅಥವಾ 102ನೇ ತಿದ್ದುಪಡಿ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ 101ನೇ ಭಾರತದ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಈ ಒಂದು GSTಯನ್ನು ಭಾರತದಲ್ಲಿ ಪರಿಚಯಿಸಲಾಗಿತ್ತು. 2016ರ ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಅಥವಾ ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ಅಡಿಯಲ್ಲಿ ಈ GST ಅನ್ನುವ ಇಂಡೈರೆಕ್ಟ್ ಟ್ಯಾಕ್ಸಸ್ಸನ್ನು ಭಾರತದಲ್ಲಿ ಒಂದು ಪ್ರಮುಖವಾದಂತಹ ತೆರಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸುಧಾರಣೆಯಾಗಿ ಪರಿಚಯಿಸಲಾಗಿತ್ತು. ಅಷ್ಟೇ ಅಲ್ಲದೆ ಭಾರತದಾದ್ಯಂತ ಒಂದೇ ರೀತಿಯ ತೆರಿಗೆಯನ್ನು ಲಿವಾಯ್ ಮಾಡುವಂತಹ ಒಂದು ರಾಷ್ಟ್ರ ಒಂದು ತೆರಿಗೆ ಅನ್ನುವ ಘೋಷಣೆಯನ್ನು ಪರಿಚಯಿಸುವುದರ ಮೂಲಕ ಈ ಒಂದು GSTಯನ್ನು ಇಂಟ್ರಡ್ಯೂಸ್ ಮಾಡಲಾಗಿತ್ತು. ಇದಕ್ಕಿಂತ ಮುಂಚೆ ಚಾಲ್ತಿಯಲ್ಲಿದ್ದಂತಹ ಎಕ್ಸಸೈಸ್ ಟ್ಯಾಕ್ಸ್ ಆಗಿರ್ಬೋದು, ಅಂದರೆ ಅಬಕಾರಿ ಸುಂಕ ಆಗಿರ್ಬೋದು, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಥವಾ ಮೌಲ್ಯವರ್ಧಿತ ತೆರಿಗೆ, ವ್ಯಾಟ್ ಅಂತ ಕೂಡ ಇದನ್ನು ಕರಿತಾ ಇದ್ವಿ. ಅದೇ ರೀತಿಯಾಗಿ ಈ ಸರ್ವಿಸಸ್ ಟ್ಯಾಕ್ಸ್, ಸೇವಾ ತೆರಿಗೆ, ಲಕ್ಸುರಿಯಸ್ ಟ್ಯಾಕ್ಸ್, ಪರೋಕ್ಷ ತೆರಿಗೆ, ಈ ರೀತಿಯಾದಂತಹ ಸಾಕಷ್ಟು ಇಂಡೈರೆಕ್ಟ್ ಟ್ಯಾಕ್ಸಸ್ಗಳನ್ನು ಒಂದುಗೂಡಿಸಿ ಭಾರತದಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅನ್ನುವ ಇಂಡೈರೆಕ್ಟ್ ಟ್ಯಾಕ್ಸನ್ನು 2016ರ 101ನೇ ಸಂವಿಧಾನದ ತಿದ್ದುಪಡಿಯಲ್ಲಿ ಇಂಟ್ರಡ್ಯೂಸ್ ಮಾಡಲಾಗಿತ್ತು. ಇದು ಒಂದು ಕನ್ಸ್ಯೂಮ್ಷನ್ ಬೇಸ್ಡ್ ಟ್ಯಾಕ್ಸ್ ಆಗಿ ಗುರುತಿಸಿಕೊಳ್ಳುತ್ತೆ. ಅಂದರೆ ಬಳಕೆಯ ಸಂದರ್ಭದಲ್ಲಿ, ಅಂದರೆ ಅಂತಿಮ ಬಳಕೆಯ ಹಂತದಲ್ಲಿ ಈ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸನ್ನು ಲಿವಾಯ್ ಮಾಡಲಾಗುತ್ತೆ ಅಥವಾ ವಿಧಿಸಲಾಗುತ್ತದೆ. ಸೊ 101ನೇ ಸಂವಿಧಾನದ ತಿದ್ದುಪಡಿ ಅಂತ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಅನಿಸಿಕೆಗಳನ್ನು ಮತ್ತು ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಇವತ್ತಿನ ಪ್ರಶ್ನೆ, ಭಾರತದ ಕೇಂದ್ರದ ರಾಜ್ಯಸಭೆಯಲ್ಲಿ ಸಂಸದೀಯ ವಿಶೇಷಾಧಿಕಾರಿಗಳು ಅಂತ ಈ ಪಾಲಿಟಿಯಲ್ಲಿ ನೀವೆಲ್ಲ ಓದಿರ್ತೀರಿ, ಪ್ರಿವಿಲೇಜಸ್ ಕಮಿಟಿ ಅಂತ ಕೂಡ ಓದಿರ್ಬೋದು. ಸೊ ಈ ಪ್ರಿವಿಲೇಜಸ್ ಕಮಿಟಿಯ ಅಧ್ಯಕ್ಷರು ಯಾರಾಗಿರ್ತಾರೆ ರಾಜ್ಯಸಭೆಯಲ್ಲಿ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ಭಾರತದ ರಾಷ್ಟ್ರಪತಿಗಳು ಅಂತ ಇದೆ, ಆಪ್ಷನ್ 2 ರಾಜ್ಯಸಭಾ ಅಧ್ಯಕ್ಷರು ಅಂತ ಇದೆ, ಆಪ್ಷನ್ 3 ರಾಜ್ಯಸಭಾ ಉಪಾಧ್ಯಕ್ಷರು ಅಂತ ಇದೆ, ಆಪ್ಷನ್ 4 ಭಾರತದ ಪ್ರಧಾನಮಂತ್ರಿಗಳು ಅಂತ ಇದೆ. ಈ ಪ್ರಿವಿಲೇಜಸ್ ಕಮಿಟಿ ಅಥವಾ ಸಂಸದೀಯ ವಿಶೇಷಾಧಿಕಾರಗಳ ಸಮಿತಿಯ ಅಧ್ಯಕ್ಷತೆಯನ್ನು ರಾಜ್ಯಸಭೆಯಲ್ಲಿ ಯಾರು ಹೊಂದಿರುತ್ತಾರೆ ಅಂತ ಪ್ರಶ್ನೆ ಇದ್ದು, ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಉತ್ತರಗಳನ್ನು ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರವನ್ನು ಮತ್ತು ಇದರ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್, ಇತ್ತೀಚೆಗೆ ಪ್ರಧಾನಮಂತ್ರಿ ಅವರಿಂದ ರಾಜಸ್ಥಾನದ ಸಿಕಾರ್ ಅನ್ನುವ ಒಂದು ನಗರದಲ್ಲಿ ಅಥವಾ ಒಂದು ಊರಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಸಂದರ್ಭದಲ್ಲಿ ಯೂರಿಯಾ ಗೋಲ್ಡ್ ಅನ್ನುವ ಒಂದು ವಿಶೇಷವಾದಂತಹ ರೀತಿಯ ಯೂರಿಯಾವನ್ನು ಬಿಡುಗಡೆ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಯೂರಿಯಾ ಗೋಲ್ಡ್ ಅಂದರೆ ಏನು ಅಂತ ಕ್ಲಿಯರ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದಕ್ಕಿಂತ ಮುಂಚೆ ಚಾಲ್ತಿಯಲ್ಲಿದ್ದಂತಹ ನೀವೆಲ್ಲ ಕೇಳಿರಬಹುದು, ಈ ಯೂರಿಯಾ ಅನ್ನುವ ಈ ಒಂದು ಗೊಬ್ಬರದ ಕಣಗಳಿಗೆ ನೀಮ್ ಕೋಟಿಂಗನ್ನು ಮಾಡಲಾಗ್ತಾ ಇತ್ತು, ಅಂದರೆ ಈ ಬೇವಿನ ಒಂದು ಲೇಪನವನ್ನು ಮಾಡಲಾಗ್ತಾ ಇತ್ತು. ಸೊ ಅದರ ಒಂದು ಮುಂದುವರಿದ ಭಾಗವಾಗಿ ಅದಕ್ಕಿಂತ ಉತ್ತಮವಾದಂತಹ ಒಂದು ರಿಸಲ್ಟ್ಗಳನ್ನು ನೀಡುವಂತಹ ಈ ಯೂರಿಯಾ ಗೋಲ್ಡ್ ಅನ್ನುವ ಈ ಒಂದು ಯೂರಿಯಾವನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಸೊ ಇದರ ವಿಶೇಷತೆ ಏನು ಅಂತಂದರೆ, ಇದಕ್ಕೆ ಗಂಧಕದಿಂದ ಲೇಪಿತವಾದಂತಹ ಒಂದು ಯೂರಿಯಾದ ಕಣಗಳನ್ನು ತಯಾರಿಸಲಾಗಿರುತ್ತದೆ. ಸೊ ಇದನ್ನು ಯೂರಿಯಾ ಗೋಲ್ಡ್ ಅನ್ನುವ ಹೆಸರಿನಿಂದ ಸದ್ಯಕ್ಕೆ ಮಾರಾಟವನ್ನು ಮಾಡಲಾಗ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಈ ಒಂದು ರೈತರಿಗೆ ಈ ಹೊಲಗದ್ದೆಗಳಲ್ಲಿ ಆ ಒಂದು ಮಣ್ಣಿನಲ್ಲಿ ಗಂಧಕದ ಕೊರತೆಯನ್ನು ಪೂರೈಸುವಂತಹ ನಿಟ್ಟಿನಲ್ಲಿ, ಅದರ ಕೊರತೆಯನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಈ ರೈತರಿಗೆ ಈ ಇನ್ಪುಟ್ ವೆಚ್ಚವನ್ನು, ಅಂದರೆ ಈ ಬಿತ್ತನೆಯ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಯೂರಿಯಾವನ್ನು ಸಿಂಪಡಿಸುವಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಅವರ ಒಂದು ಇನ್ಪುಟ್ ವೆಚ್ಚವನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಈ ಗಂಧಕ ಲೇಪಿತವಾದಂತಹ ಅಥವಾ ಸಲ್ಫರ್ ಕೋಟೆಡ್ ಆದಂತಹ ಯೂರಿಯಾ ಗೋಲ್ಡ್ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡಲಿದೆ ಅಂತ ಯೂರಿಯಾ ಗೋಲ್ಡ್ ಅನ್ನುವ ಹೆಸರಿನಿಂದ ಈ ಒಂದು ಯೂರಿಯಾವನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ.
ಸೊ ಮುಖ್ಯವಾಗಿ ಇದರಿಂದ ಆರ್ಥಿಕ ಕಾರ್ಯಸಾಧ್ಯತೆ ಮತ್ತು ರೈತರ ಒಂದು ಕೃಷಿ ಕ್ಷೇತ್ರದಲ್ಲಿ ದಕ್ಷತೆಯನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಇದಕ್ಕಿಂತ ಮುಂಚೆ ಚಾಲ್ತಿಯಲ್ಲಿದ್ದಂತಹ ಬೇವು ಲೇಪಿತ ಅಥವಾ ಈ ನೀಮ್ ಕೋಟೆಡ್ ಯೂರಿಯಾಕ್ಕಿಂತ ಹೆಚ್ಚಿನ ಒಂದು ಪ್ರತಿಫಲಗಳನ್ನು ಅಥವಾ ಹೆಚ್ಚಿನ ದಕ್ಷತೆಯನ್ನು ಹೊಂದಿರುವಂತಹ ಒಂದು ಯೂರಿಯಾ ಯಾವುದು ಅಂತಂದರೆ ಈ ಸಲ್ಫರ್ ಕೋಟೆಡ್ ಯೂರಿಯಾ ಆಗಿದೆ. ಇದನ್ನು ಯೂರಿಯಾ ಗೋಲ್ಡ್ ಅಂತ ಸದ್ಯಕ್ಕೆ ಹೆಸರಿನಿಂದ ಕರೆಯಲಾಗ್ತಾ ಇದೆ. ಸೊ ಈ ಯೂರಿಯಾ ಅಂದರೆ ಈ ಸಲ್ಫರ್ ಕೋಟೆಡ್ ಯೂರಿಯಾ ಯಾವ ರೀತಿಯಾಗಿ ಈ ಸಾಮಾನ್ಯ ಯೂರಿಯಾಕ್ಕಿಂತ ಹೆಚ್ಚಿನ ಒಂದು ಫಲಗಳನ್ನು ಅಥವಾ ಒಂದು ರಿಸಲ್ಟ್ಗಳನ್ನು ನೀಡುವುದರಲ್ಲಿ ಕಾರಣವಾಗುತ್ತೆ ಅಂತ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಸಲ್ಫರ್ ಲೇಪಿತವಾದಂತಹ ಯೂರಿಯಾ ಗೋಲ್ಡನ್ನು ಹೊಲ ಗದ್ದೆಗಳಲ್ಲಿ ಸಿಂಪಡಿಸಿದ ನಂತರ ಆ ಒಂದು ಮುಖ್ಯವಾಗಿ ಈ ಯೂರಿಯಾದಿಂದ ಸಾರಜನಕದ ಪೂರೈಕೆಯಾಗುತ್ತೆ ಆ ಮಣ್ಣಿಗೆ. ಸೊ ಈ ಸಾರಜನಕದ ಕ್ರಮೇಣವಾದಂತಹ ಗ್ರ್ಯಾಜುವಲ್ ಆದಂತಹ ರಿಲೀಸ್ ಮಾಡುವುದರಿಂದ ಆ ಒಂದು ಸಾರಜನಕದ ಲಭ್ಯತೆ ಮಣ್ಣಿಗೆ ಕ್ರಮೇಣವಾಗಿ ಗ್ರ್ಯಾಜುವಲ್ ಆಗಿ ಸಿಗುವುದರಿಂದ ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಅಂದರೆ ಅವಶ್ಯಕವಾದಂತಹ ಪ್ರಮಾಣದಲ್ಲಿ ಈ ಯೂರಿಯಾವನ್ನು ಅಬ್ಸಾರ್ಬ್ ಮಾಡಿಕೊಳ್ಳುವುದಕ್ಕೆ ಅಥವಾ ಹೀರಿಕೊಳ್ಳುವುದಕ್ಕೆ ಸಹಾಯವಾಗುತ್ತದೆ. ಸೊ ಈ ಒಂದು ಕಾರಣಕ್ಕಾಗಿ ಈ ಒಂದು ಯೂರಿಯಾವನ್ನು ಸಲ್ಫರ್ನಿಂದ ಕೋಟಿಂಗನ್ನು ಮಾಡಲಾಗಿರುತ್ತೆ ಅಥವಾ ಸಲ್ಫರ್ನಿಂದ ಲೇಪನವನ್ನು ಮಾಡಲಾಗಿರುತ್ತೆ. ಸೊ ಅಂದರೆ ಇದರಿಂದ ಈ ಒಂದು ಯೂರಿಯಾದ ಒಂದು ಬಳಕೆ ಅಥವಾ ಇದರ ಒಂದು ಅವಶ್ಯಕತೆ ಕೂಡ ಕಡಿಮೆ ಮಾಡುವಂತಹ ಸಾಧ್ಯತೆ ಇರುವುದರಿಂದ ಒಟ್ಟಾರೆಯಾಗಿ ರಸಗೊಬ್ಬರದ ಬಳಕೆಯನ್ನು ಕೂಡ ಈ ಒಂದು ಸಾಂಪ್ರದಾಯಿಕ ಯೂರಿಯಾಗೆ ಹೋಲಿಸಿದರೆ ಈ ಯೂರಿಯಾ ಗೋಲ್ಡ್ ಸಮರ್ಪಕವಾದಂತಹ ರೀತಿಯಲ್ಲಿ ಸಾರಜನಕದ ಒಂದು ಪೂರೈಕೆಯನ್ನು ಮಾಡಲಿದೆ. ಫಾರ್ ಎಕ್ಸಾಂಪಲ್ 20 kg ಸಾಂಪ್ರದಾಯಿಕ ಯೂರಿಯಾಗೆ ಹೋಲಿಸಿದರೆ 15 kg ಯೂರಿಯಾ ಗೋಲ್ಡನ್ನು ಸಿಂಪಡಿಸಿದರೆ ಸಾಕು, ಆ ಒಂದು ಮಣ್ಣಿಗೆ ಸಮರ್ಪಕವಾದಂತಹ ಸಾರಜನಕದ ಪೂರೈಕೆ ಆಗಲಿದೆ. ಇದರಿಂದ ರೈತರಿಗೆ ಹೆಚ್ಚು ಪರಿಣಾಮಕಾರಿಯಾದಂತಹ ಮತ್ತು ಕಡಿಮೆ ವೆಚ್ಚದಲ್ಲಿ ಈ ಒಂದು ಸಾರಜನಕದ ಪೂರೈಕೆಯಾಗುವಂತಹ ಒಂದು ನಿಟ್ಟಿನಲ್ಲಿ ಈ ಯೂರಿಯಾಗೆ ಈ ಸಲ್ಫರ್ ಕೋಟಿಂಗ್ ಅಥವಾ ಈ ಗಂಧಕದ ಕೋಟಿಂಗನ್ನು ಮಾಡಿದಂತಹ ಯೂರಿಯಾವನ್ನು ಸಪ್ಲೈ ಮಾಡಲಾಗ್ತಾ ಇದೆ. ಸೊ ಇದನ್ನು ಯೂರಿಯಾ ಗೋಲ್ಡ್ ಅನ್ನುವ ಹೆಸರಿನಿಂದ ಕರೆಯಲಾಗ್ತಾ ಇದೆ. ಸೊ ಈ ಎಲ್ಲ ಇನ್ಫಾರ್ಮೇಷನ್ಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ನೀವು ಎಸ್ಸೆ ಬರೀತಿರ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಈ ಕೃಷಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಎಸ್ಸೆಗಳೇನಾದರೂ ಬರೀಬೇಕು ಅಂತಂದರೆ ಅಥವಾ ಈ KAS ಮೇನ್ಸ್ಗಳಲ್ಲಿ ಈ ಕೃಷಿಗೆ ಸಂಬಂಧಪಟ್ಟಂತೆ ಆ ಒಂದು ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಪಾಯಿಂಟ್ಸ್ಗಳನ್ನು ಬರೀಬೇಕು ಅಂತಂದರೆ ಭಾರತ ಸರ್ಕಾರದಿಂದ ಯಾವ ರೀತಿಯಾದಂತಹ ಒಂದು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ಏನಾದರೂ ಬರೀಬೇಕು ಅಂತಂದರೆ ಈ ಪಾಯಿಂಟನ್ನು ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ. ಇತ್ತೀಚೆಗೆ ಇಂಟ್ರಡ್ಯೂಸ್ ಮಾಡಲಾದಂತಹ ಅಥವಾ ಪರಿಚಯಿಸಲಾದಂತಹ ಈ ಯೂರಿಯಾ ಗೋಲ್ಡ್ ಅನ್ನುವ ಅಥವಾ ಈ ಸಲ್ಫರ್ ಲೇಪಿತವಾದಂತಹ ಅಥವಾ ಗಂಧಕ ಲೇಪಿತವಾದಂತಹ ಯೂರಿಯಾ ಗೋಲ್ಡ್ ಅನ್ನುವ ಈ ಒಂದು ಯೂರಿಯಾದ ಬಗ್ಗೆ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಇದರಿಂದ ಆಗುವಂತಹ ಪ್ರಯೋಜನಗಳನ್ನು ಕೂಡ ನೀವು ಮೆನ್ಷನ್ ಮಾಡಿದರೆ ಉತ್ತಮವಾದಂತಹ ಪಾಯಿಂಟ್ಸ್ಗಳನ್ನು ನೀವು ಬರೀಬಹುದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ ಗೋಬರ್ಧನ್ ಅನ್ನುವ ಪೋರ್ಟಲ್ ಬಗ್ಗೆ ಇದ್ದು, ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ಇತ್ತೀಚೆಗೆ ಈ ಗೋಬರ್ಧನ್ ಅನ್ನುವ ಆನ್ಲೈನ್ ಪೋರ್ಟಲ್ನಲ್ಲಿ ಸುಮಾರು 1200ಕ್ಕೂ ಹೆಚ್ಚು ಜೈವಿಕ ಅನಿಲದ ಘಟಕಗಳನ್ನು ತೆರೆಯುವಂತಹ ನಿಟ್ಟಿನಲ್ಲಿ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳಲಾಗಿದೆ ಅಂತ ಈ ಒಂದು ಗೋಬರ್ಧನ್ ಅನ್ನುವ ಪೋರ್ಟಲ್ ಬಗ್ಗೆ ಮಾಹಿತಿ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಗೋಬರ್ಧನ್ ಅನ್ನುವ ಆನ್ಲೈನ್ ಪೋರ್ಟಲ್ ಕುರಿತಾದಂತಹ ಪ್ರಮುಖ ಅಂಶಗಳನ್ನು, ಅದರಲ್ಲೂ ಮುಖ್ಯವಾಗಿ ಈ ಎಕ್ಸಾಮ್ಗೆ ಅವಶ್ಯಕವಾದಂತಹ ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ. ಗೋಬರ್ಧನ್ ಇದು ಒಂದು ಆನ್ಲೈನ್ ಪೋರ್ಟಲ್ ಆಗಿದ್ದು, ಇದರ ಫುಲ್ ಫಾರ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಗ್ಯಾಲ್ವನೈಸಿಂಗ್ ಆರ್ಗ್ಯಾನಿಕ್ ಬಯೋ ಅಗ್ರೋ ರಿಸೋರ್ಸಸ್ ಧನ್ ಅಂತ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಗೋಬರ್ಧನ್ ಪೋರ್ಟಲ್ನ ಗೋಬರ್ಧನ್ ಇದರ ಫುಲ್ ಫಾರ್ಮ್ ಏನು ಅಂತಂದರೆ ಗ್ಯಾಲ್ವನೈಸಿಂಗ್ ಆರ್ಗ್ಯಾನಿಕ್ ಬಯೋ ಅಗ್ರೋ ರಿಸೋರ್ಸ್ ಧನ್ ಅಂತ ಇದರ ಫುಲ್ ಫಾರ್ಮ್ ಆಗಿದೆ. ಮುಖ್ಯವಾಗಿ ಭಾರತದಾದ್ಯಂತ ಈ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಆಗಿರ್ಬೋದು ಅಥವಾ ಈ ಬಯೋಗ್ಯಾಸ್ ಜೈವಿಕ ಅನಿಲದ ಸ್ಥಾವರಗಳನ್ನು ಸ್ಥಾಪಿಸುವಂತಹ ನಿಟ್ಟಿನಲ್ಲಿ ಇಂಟ್ರೆಸ್ಟ್ ಇರುವಂತಹ ವ್ಯಕ್ತಿಗಳು ಅಥವಾ ಕಂಪನಿಗಳಿಗೆ ಉತ್ತಮವಾದಂತಹ ಹೂಡಿಕೆಯನ್ನು ಮತ್ತು ಈ ಒಂದು ಜೈವಿಕ ಅನಿಲದ ಉತ್ಪಾದನೆಯಲ್ಲಿ ಸಂಬಂಧಪಟ್ಟಂತೆ ಭಾಗವಹಿಸುವಿಕೆಯನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂತಹ ಒಂದು ಕೇಂದ್ರೀಕೃತವಾದಂತಹ ವ್ಯವಸ್ಥೆ ಗೋಬರ್ಧನ್ ಅನ್ನುವ ಪೋರ್ಟಲ್ ಆಗಿದೆ. ದೇಶದಾದ್ಯಂತ ಯಾವುದೇ ಒಂದು ಮೂಲೆಯಿಂದ ಈ ಜೈವಿಕ ಅನಿಲದ ಸ್ಥಾವರಗಳನ್ನು ನಿರ್ಮಾಣ ಮಾಡುವುದಾಗಿರ್ಬೋದು, ಈ ಒಂದು ಕಾಂಪ್ರೆಸ್ಡ್ ಬಯೋಗ್ಯಾಸ್ ಆಗಿರ್ಬೋದು, ಈ ರೀತಿಯಾದಂತಹ ಪ್ಲಾಂಟ್ಸ್ಗಳನ್ನು ನಿರ್ಮಾಣ ಮಾಡಬೇಕು ಅಥವಾ ಸ್ಥಾಪನೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುವಂತಹ ಸರ್ಕಾರಿ
ಆಗಿರ್ಬೋದು, ಸಹಕಾರಿ ಸಂಸ್ಥೆ ಆಗಿರ್ಬೋದು ಅಥವಾ ಖಾಸಗಿ ಸಂಸ್ಥೆ ಆಗಿರ್ಬೋದು, ಈ ಎಲ್ಲ ಸಂಸ್ಥೆಗಳಿಗೂ ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದಕ್ಕೆ ಒಂದೇ ಒಂದು ಸಿಂಗಲ್ ವಿಂಡೋ ಪ್ಲ್ಯಾಟ್ಫಾರ್ಮ್ ಯಾವುದು ಅಂತಂದರೆ ಗೋಬರ್ಧನ್ ಅನ್ನುವ ಪ್ಲ್ಯಾಟ್ಫಾರ್ಮ್ ಆಗಿದೆ. ಸೊ ಈ ಗೋಬರ್ಧನ್ ಪ್ಲ್ಯಾಟ್ಫಾರ್ಮ್ನ ಫುಲ್ ಫಾರ್ಮನ್ನು ಆಲ್ರೆಡಿ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ ಹಾಗೆ ಗ್ಯಾಲ್ವನೈಸ್ಡ್ ಆರ್ಗ್ಯಾನಿಕ್ ಬಯೋ ಅಗ್ರೋ ರಿಸೋರ್ಸಸ್ ಧನ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿದೆ. 2018ರಲ್ಲಿ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ 2ನೇ ಹಂತದ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಗೋಬರ್ಧನ್ ಯೋಜನೆಯನ್ನು ಭಾರತ ಸರ್ಕಾರದಿಂದ ಇಂಟ್ರಡ್ಯೂಸ್ ಮಾಡಲಾಗಿತ್ತು. ಸೊ ಗ್ರಾಮೀಣ ಪ್ರದೇಶಗಳಲ್ಲಿ ತ್ಯಾಜ್ಯಗಳಾದಂತಹ ಈ ದನಗಳ ಸಗಣಿ ಆಗಿರ್ಬೋದು, ಕೃಷಿ ಅವಶೇಷಗಳಾಗಿರ್ಬೋದು, ಅಥವಾ ಇತರ ಸಾವಯವ ತ್ಯಾಜ್ಯಗಳಾಗಿರ್ಬೋದು, ಈ ರೀತಿಯಾದಂತಹ ವೇಸ್ಟೇಜಸ್ಗಳನ್ನು ಜೈವಿಕ ಅನಿಲ ಆಗಿರ್ಬೋದು, ಈ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಆಗಿರ್ಬೋದು, ಜೈವಿಕ ಗೊಬ್ಬರಗಳಾಗಿರ್ಬೋದು, ಈ ರೀತಿಯಾದಂತಹ ವ್ಯಾಲ್ಯೂಯೇಬಲ್ ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಮಾಡುವಂತಹ ಅಥವಾ ಪರಿವರ್ತಿಸುವಂತಹ ಮತ್ತು ತ್ಯಾಜ್ಯದಿಂದ ಸಂಪತ್ತು ಮತ್ತು ಶಕ್ತಿಯನ್ನು ಉತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಗುರಿಯನ್ನು ಹೊಂದಿರುವಂತಹ ಆನ್ಲೈನ್ ಪೋರ್ಟಲ್ ಯಾವುದು ಅಥವಾ ಯೋಜನೆ ಯಾವುದು ಅಂತಂದರೆ 2018ರಲ್ಲಿ ಇಂಟ್ರೊಡ್ಯೂಸ್ ಮಾಡಲಾದಂತಹ ಗೋಬರ್ಧನ್ ಅನ್ನುವ ಆನ್ಲೈನ್ ಪೋರ್ಟಲ್ ಆಗಿದೆ. ಸೊ ಇದನ್ನು ಸದ್ಯಕ್ಕೆ ಅನುಷ್ಠಾನಗೊಳಿಸಲು ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಸಂಸ್ಥೆ ಯಾವುದು ಅಂತಂದರೆ ಕೇಂದ್ರದ ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುವಂತಹ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಈ ಗೋಬರ್ಧನ್ ಪೋರ್ಟಲನ್ನು ರೆಗ್ಯುಲೇಟ್ ಮಾಡಲಾಗ್ತಾ ಇದೆ ಅಥವಾ ಆಪರೇಟ್ ಮಾಡಲಾಗ್ತಾ ಇದೆ. ಇನ್ನು ಮುಂದಿನ ಆರ್ಟಿಕಲ್ ಇತ್ತೀಚೆಗೆ RBIನಿಂದ ಪಬ್ಲಿಷ್ ಮಾಡಲಾದಂತಹ ಡಿಜಿಟಲ್ ಪಾವತಿ ಸೂಚ್ಯಂಕದ ಬಗ್ಗೆ ಇದೆ ಅಥವಾ RBIನ ಡಿಜಿಟಲ್ ಪೇಮೆಂಟ್ ಇಂಡೆಕ್ಸ್ ಬಗ್ಗೆ ಇದೆ. 2023ರ ಮಾರ್ಚ್ವರೆಗಿನ ಡೇಟಾವನ್ನು ಈ ಡಿಜಿಟಲ್ ಪಾವತಿ ಸೂಚ್ಯಂಕದ ಮೂಲಕ RBIನಿಂದ ಪಬ್ಲಿಷ್ ಮಾಡಲಾಗಿದ್ದು, ಕಳೆದ ಒಂದು ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ಡಿಜಿಟಲ್ ಪೇಮೆಂಟ್ಸ್ಗಳಲ್ಲಿ ಭಾರತದಾದ್ಯಂತ ಸುಮಾರು 13.24% ಬೆಳವಣಿಗೆಯನ್ನು ದಾಖಲಿಸಲಾಗಿದೆ ಅಂತ ಈ ಒಂದು ಮಾಹಿತಿಯನ್ನು RBIನಿಂದ ಈ ಡಿಜಿಟಲ್ ಪೇಮೆಂಟ್ ಇಂಡೆಕ್ಸ್ ಮೂಲಕ ಪಬ್ಲಿಷ್ ಮಾಡಲಾಗಿದೆ. ಸೊ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ಒಂದು ಆನ್ಲೈನ್ ಅಥವಾ ಈ ಡಿಜಿಟಲ್ ಪೇಮೆಂಟ್ಸ್ಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಭಾರತದಲ್ಲಿ ಕಾಣಲಾಗಿದೆ. ಸುಮಾರು 13.24% ಇಂಪ್ರೂವ್ಮೆಂಟ್ಸ್ಗಳನ್ನು ಕಾಣಲಾಗಿದೆ ಅಂತ ಈ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿದ್ದು, ಈ ಡಿಜಿಟಲ್ ಪೇಮೆಂಟ್ ಇಂಡೆಕ್ಸ್ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ದೇಶದಾದ್ಯಂತ ಈ ಡಿಜಿಟಲ್ ಪೇಮೆಂಟ್ಸ್ಗಳು ಅಂತಂದರೆ ಈ UPI ಮೂಲಕ ಪೇಮೆಂಟ್ ಆಗಿರ್ಬೋದು, ಅಥವಾ ಈ ಕ್ರೆಡಿಟ್ ಕಾರ್ಡ್ಗಳು, ಡೆಬಿಟ್ ಕಾರ್ಡ್ಗಳ ಮೂಲಕ ಪೇಮೆಂಟ್ ಆಗಿರ್ಬೋದು, ಅಥವಾ ಆನ್ಲೈನ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, ಈ ರೀತಿಯಾದಂತಹ ಈ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಗಳ ಒಂದು ರೂಪದಲ್ಲಿ ಮಾಡುವಂತಹ ಪಾವತಿಯನ್ನು ಡಿಜಿಟಲ್ ಪೇಮೆಂಟ್ಸ್ ಅಂತ ಕರೆಯಲಾಗುತ್ತೆ. ಸೊ ಈ ರೀತಿಯಾದಂತಹ ಡಿಜಿಟಲ್ ಪೇಮೆಂಟ್ಗಳ ಒಂದು ಪ್ರಮಾಣದಲ್ಲಿ ಭಾರತದಾದ್ಯಂತ ಸಾಕಷ್ಟು ಬೆಳವಣಿಗೆಯನ್ನು ರೆಕಾರ್ಡ್ ಮಾಡಲಾಗಿದೆ ಅಂತ RBIನಿಂದ ಪಬ್ಲಿಷ್ ಮಾಡಲಾಗಿದ್ದು, ಈ ಡಿಜಿಟಲ್ ಪೇಮೆಂಟ್ ಸೂಚ್ಯಂಕ ಭಾರತದಲ್ಲಿ ಈ RBIನಿಂದ ಪಬ್ಲಿಷ್ ಮಾಡಲಾಗುವಂತಹ ಬಹು ನಿಯತಾಂಕಗಳನ್ನು ಆಧರಿಸಿದಂತಹ ಒಂದು ಡಿಜಿಟಲ್ ಪೇಮೆಂಟ್ ಪಾವತಿಯ ವಿಧಾನಗಳ ವಿಸ್ತರಣೆಯನ್ನು ನಿಖರವಾಗಿ ರಿಫ್ಲೆಕ್ಟ್ ಮಾಡುವಂತಹ ಒಂದು ಸೂಚ್ಯಂಕವಾಗಿದೆ. ಸೊ 2018ರ ಒಂದು ಟ್ರಾನ್ಸಾಕ್ಷನ್ಗಳನ್ನು ಮೂಲವಾಗಿ ಇಟ್ಕೊಂಡು ಅಥವಾ ಆ ಒಂದು ಅವಧಿಯ ಮಾರ್ಚ್ ತಿಂಗಳ 2018ರ ಒಂದು ರೆಕಾರ್ಡ್ಸ್ಗಳನ್ನು ಅಥವಾ ಡೇಟಾಗಳನ್ನು ಬೇಸ್ ಇಯರ್ ಆಗಿ ಪೆರಿಯಡ್ ಆಗಿ ಇಟ್ಕೊಂಡು ಈ ಒಂದು ಡಿಜಿಟಲ್ ಪೇಮೆಂಟ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗುತ್ತೆ. ಅಂದರೆ ಆ ಒಂದು ಸಂದರ್ಭದಲ್ಲಿ 2018 ಮಾರ್ಚ್ನಲ್ಲಿ ಯಾವ ರೀತಿಯಾಗಿ ಪೇಮೆಂಟ್ಸ್ಗಳು ಆನ್ಲೈನ್ನಲ್ಲಿ ಅಥವಾ ಡಿಜಿಟಲ್ ರೂಪದಲ್ಲಿ ನಡೀತಾ ಇದ್ವು ಅನ್ನುವುದನ್ನು ಡೇಟಾವನ್ನು ಒಂದು ಬೇಸ್ ಆಗಿ ಇಟ್ಕೊಂಡು ಅದರ ಮೇಲಿನಿಂದ ಈ ಒಂದು ಡಿಜಿಟಲ್ ಪೇಮೆಂಟ್ಸ್ನ ವ್ಯಾಪ್ತಿ ಯಾವ ರೀತಿಯಾಗಿ ಹೆಚ್ಚಾಗ್ತಾ ಇದೆ ಅಥವಾ ಕಡಿಮೆ ಆಗ್ತಾ ಇದೆ ಅಂತ ಈ ಒಂದು ಡಿಜಿಟಲ್ ಪೇಮೆಂಟ್ ಇಂಡೆಕ್ಸನ್ನು ಡಿಸೈಡ್ ಮಾಡಲಾಗುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಡಿಜಿಟಲ್ ಪೇಮೆಂಟ್ ಇಂಡೆಕ್ಸ್ ವಿಚ್ ಈಸ್ ರಿಲೀಸ್ಡ್ ಬೈ RBI. ಇನ್ನು ಮುಂದಿನ ಆರ್ಟಿಕಲ್ ಭಾರತದ ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟದ ಬಗ್ಗೆ ಇದೆ. ನ್ಯಾಷನಲ್ ಕೋಆಪರೇಟಿವ್ ಕನ್ಸ್ಯೂಮರ್ಸ್ ಫೆಡರೇಷನ್ ಆಫ್ ಇಂಡಿಯಾ ಈ ಒಂದು ಸಂಸ್ಥೆ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಟೊಮೆಟೊ ಬೆಲೆ ಸಾಕಷ್ಟು ಗಗನಕ್ಕೇರ್ತಾ ಇದೆ ಅಂತ ನ್ಯೂಸ್ನಲ್ಲಿ ನಾವು ಮೇಲಿಂದ ಮೇಲೆ ನೋಡ್ತಾ ಇರ್ತೇವೆ, ಮನೆಯಲ್ಲೂ ಕೂಡ ಮಾತಾಡ್ತಾ ಇರ್ತೀರಿ. ಅದೇ ರೀತಿಯಾಗಿ ಈ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಮೂಲಕ ಅಂದರೆ ಈ ಹೈಪರ್ ಲೋಕಲ್ ಕಾಮರ್ಸ್ ಕಂಪನಿ ಆದಂತಹ ಮ್ಯಾಜಿಕ್ ಪಿನ್ ಅನ್ನುವ ಈ ಒಂದು ಸಂಸ್ಥೆ ಅಥವಾ ಈ ಒಂದು ಕಂಪನಿಯ ಮೂಲಕ ಭಾರತದ ONDC ಅನ್ನುವ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನಲ್ಲಿ
ಸುಮಾರು 70 ರೂಪಾಯಿಗಳಿಗೆ ಪ್ರತಿ ಕಿಲೋಕ್ಕೆ ಟೊಮೆಟೊಗಳನ್ನು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಮಾರಾಟ ಮಾಡಲಾಗಿದೆ ಅಂತ ಈ ಭಾರತದ ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟದಿಂದ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿತ್ತು. ಈ ಒಂದು ಆಪರೇಷನನ್ನು ಕೂಡ ಕಂಡಕ್ಟ್ ಮಾಡಲಾಗಿತ್ತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಸಂಸ್ಥೆಗಳ ಕುರಿತಾದಂತಹ ಕ್ವಶನ್ಗಳನ್ನು ಕೂಡ ಕೇಳ್ತಾ ಇರ್ತಾರೆ. ಸೊ ಹೀಗಾಗಿ ಸದ್ಯಕ್ಕೆ ನ್ಯೂಸ್ನಲ್ಲಿರುವಂತಹ ಈ ನ್ಯಾಷನಲ್ ಕೋಆಪರೇಟಿವ್ ಕನ್ಸ್ಯೂಮರ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಥವಾ NCCF, ಭಾರತದ ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟದ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಅದೇ ರೀತಿಯಾಗಿ ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. 16 ಅಕ್ಟೋಬರ್ 1965ರಲ್ಲಿ ಭಾರತದಲ್ಲಿ ಈ ದೇಶದಾದ್ಯಂತ ಗ್ರಾಹಕರ ಸಹಕಾರಿಗಳ ಉನ್ನತ ಸಂಸ್ಥೆಯಾಗಿ ಸ್ಥಾಪನೆ ಮಾಡಲಾದಂತಹ ಸಂಸ್ಥೆ ನ್ಯಾಷನಲ್ ಕೋಆಪರೇಟಿವ್ ಕನ್ಸ್ಯೂಮರ್ಸ್ ಫೆಡರೇಷನ್ ಆಫ್ ಇಂಡಿಯಾ ಆಗಿದೆ ಅಥವಾ ಭಾರತದ ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟ ಆಗಿದೆ. ಸೊ ಇದರ ಮುಖ್ಯ ಅವಶ್ಯಕತೆ ಏನಾಗಿತ್ತು ಅಂತಂದರೆ ಈ ಸಹಕಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಥವಾ ಕೋಆಪರೇಟಿವ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ಗ್ರಾಹಕರ ಈ ಸಹಕಾರ ಚಳುವಳಿಯನ್ನು ಉತ್ತೇಜನೆ ಮಾಡುವುದು ಮತ್ತು ಈ ಒಟ್ಟಾರೆಯಾದಂತಹ ಆರ್ಥಿಕ ಸುಧಾರಣೆ, ಆರ್ಥಿಕ ಸ್ವಾಯತ್ತತೆ, ಆರ್ಥಿಕ ಸ್ವಾವಲಂಬನೆ, ಈ ಪರಸ್ಪರ ಸಹಕಾರ ಇವುಗಳನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಈ ಸಹಕಾರಿಗಳ ಸ್ವಯಂ ಪ್ರೇರಿತವಾದಂತಹ ರಚನೆಯನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಮತ್ತು ಈ ಸಹಕಾರಿ ಸಂಘಗಳ ಒಂದು ಪ್ರಜಾಪ್ರಭುತ್ವದ ಕಾರ್ಯನಿರ್ವಹಣೆಯನ್ನು ಸುಗಮಗೊಳಿಸುವುದು, ಅಂದರೆ ಈ ಒಂದು ಸಹಕಾರಿ ಸಂಘಗಳನ್ನು ಇನ್ನೂ ಹೆಚ್ಚಿನ ಲೆವೆಲ್ನಲ್ಲಿ ಹೆಚ್ಚಿನ ಮಟ್ಟದ ಒಂದು ಡೆಮೋಕ್ರಟೈಸ್ ಆಗಿ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು 1965ರಲ್ಲಿ ಈ ಭಾರತದ ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟವನ್ನು ಪ್ರಾರಂಭ ಮಾಡಲಾಗಿತ್ತು. ನಂತರ 2002ರ ಈ ಬಹು ರಾಜ್ಯ ಸಹಕಾರ ಸಂಘಗಳ ಕಾಯ್ದೆ ಅಥವಾ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ನ ಅಡಿಯಲ್ಲಿ ಈ ಒಂದು NCCF ಅನ್ನುವ ಸಂಸ್ಥೆಯನ್ನು ರಿಜಿಸ್ಟ್ರೇಷನ್ ಕೂಡ ಮಾಡಲಾಗಿತ್ತು. ಭಾರತ ಸರ್ಕಾರದ ಗ್ರಾಹಕ ವ್ಯವಹಾರಗಳು ಮತ್ತು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ಅಡಿಯಲ್ಲಿ ಸದ್ಯಕ್ಕೆ ಈ ಒಂದು NCCF ಅನ್ನು ಕಂಟ್ರೋಲ್ ಮಾಡಲಾಗ್ತಾ ಇದೆ ಅಥವಾ ರೆಗ್ಯುಲೇಟ್ ಮಾಡಲಾಗ್ತಾ ಇದೆ. ಇದರ ಮುಖ್ಯ ಕಚೇರಿ ಇರುವುದು ಎಲ್ಲಿ ಅಂತಂದರೆ ಭಾರತದ ರಾಜಧಾನಿಯಾದಂತಹ ನವದೆಹಲಿಯಲ್ಲಿ. ಸೊ ಅದೇ ರೀತಿಯಾಗಿ ಕಾಂಟೆಕ್ಸ್ಟ್ನಲ್ಲಿ ಈ ಒಂದು ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಅಥವಾ ONDC ಅನ್ನುವ ಈ ಒಂದು ಸಂಸ್ಥೆಯ ಕುರಿತಾಗಿ ಡಿಸ್ಕಸ್ ಮಾಡಿದ್ವಿ. ಸೊ ಆ ಒಂದು ಸಂಸ್ಥೆಯ ಕುರಿತಾಗಿ ಕೂಡ ಸಿಂಪಲ್ಲಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಅಥವಾ ONDC ಅನ್ನುವ ಸಂಸ್ಥೆಯ ಮುಖ್ಯ ಉದ್ದೇಶ ಏನು ಅಂತಂದರೆ ದೇಶದಾದ್ಯಂತ ಸಣ್ಣ ಚಿಲ್ಲರೆ ವ್ಯಾಪಾರಿಗಳಿಗೆ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಒಂದು ವ್ಯವಸ್ಥೆಯ ಮೂಲಕ ದೇಶದಾದ್ಯಂತ ಖರೀದಿದಾರರಿಗೆ ತಮ್ಮ ಸೇವೆಗಳನ್ನು ಮತ್ತು ಸರಕುಗಳನ್ನು ಒದಗಿಸುವಂತಹ ಒಂದು ಅವಕಾಶವನ್ನು ನೀಡುವಂತಹ ಓಪನ್ ಸೋರ್ಸ್ ನೆಟ್ವರ್ಕ್ ಆಗಿ ಈ ONDC ಅನ್ನುವ ಒಂದು ಪ್ಲ್ಯಾಟ್ಫಾರ್ಮ್ ಕೆಲಸವನ್ನು ಮಾಡ್ತಾ ಇದೆ. ಸೊ ದಿನನಿತ್ಯವಾಗಿ ಬಳಸುವಂತಹ ದಿನಸಿ ಆಗಿರ್ಬೋದು, ಆಹಾರ ಪದಾರ್ಥಗಳ ಆರ್ಡರ್ ಆಗಿರ್ಬೋದು, ಅವುಗಳ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಹೋಟೆಲ್ ಬುಕ್ಕಿಂಗ್ ಆಗಿರ್ಬೋದು ಮತ್ತು ಪ್ರಯಾಣ, ಈ ರೀತಿಯಾದಂತಹ ಸಾಕಷ್ಟು ವಿಭಾಗಗಳನ್ನು ಒಳಗೊಂಡಂತೆ ಈ ಲೋಕಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಅಥವಾ ಸ್ಥಳೀಯ ವಾಣಿಜ್ಯವನ್ನು ಸಕ್ರಿಯಗೊಳಿಸುವಂತಹ ಉದ್ದೇಶದಿಂದ ಈ ಓಪನ್ ಸೋರ್ಸ್ ನೆಟ್ವರ್ಕ್ ಆದಂತಹ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಆದಂತಹ ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಇದು ಸರ್ಕಾರಿ ಉತ್ತೇಜಿತವಾದಂತಹ ಅಥವಾ ಸರ್ಕಾರದಿಂದ ಪ್ರೇರಿತವಾದಂತಹ ಒಂದು ಸಂಸ್ಥೆ ONDC ಅನ್ನೋ ಪ್ಲ್ಯಾಟ್ಫಾರ್ಮ್ ನೆನ್ಪಿಟ್ಕೊಳ್ಳಿ. ಸದ್ಯಕ್ಕೆ ಇದನ್ನು ರೆಗ್ಯುಲೇಟ್ ಮಾಡ್ತಾ ಇರುವಂತಹ ಒಂದು ಭಾರತದ ಸಚಿವಾಲಯ ಯಾವುದು ಅಂತಂದರೆ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್ ಅಥವಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರಗಳನ್ನು ಉತ್ತೇಜಿಸುವಂತಹ ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಅನ್ನುವ ಇಲಾಖೆಯಿಂದ ರೆಗ್ಯುಲೇಟ್ ಮಾಡಲ್ಪಡುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಯಾವುದು ಅಂತಂದರೆ ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಆಗಿದೆ. ಮುಖ್ಯವಾಗಿ ಈ ಲೋಕಲ್ ಮಾರ್ಕೆಟನ್ನು ಸಕ್ರಿಯಗೊಳಿಸುವಂತಹ ಒಂದು ಉದ್ದೇಶದಿಂದ ಈ ಆನ್ಲೈನ್ ನೆಟ್ವರ್ಕನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಈ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಮೂಲಕ ಈಗ ಸದ್ಯಕ್ಕೆ ಇನ್ನೊಂದು ಖಾಸಗಿ ಕಂಪನಿಯೊಂದಿಗೆ ಟೈಅಪ್ ಮಾಡಿಕೊಂಡು ಟೊಮೆಟೊವನ್ನು 70 ರೂಪಾಯಿ ಪ್ರತಿ ಕಿಲೋಗ್ರಾಮ್ಗೆ ಮಾರಾಟವನ್ನು ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಭಾರತದ ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟ ಮತ್ತು ONDC ಅನ್ನುವ ಈ ಒಂದು ಪ್ಲ್ಯಾಟ್ಫಾರ್ಮ್ಗಳ ಬಗ್ಗೆ ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತಹ ಆರ್ಟಿಕಲ್ ಆಗಿದ್ದು ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ಇದೆ. ರೀಸೆಂಟಾಗಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಥವಾ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಮೂಲಕ ಒಂದು ಇನ್ಫಾರ್ಮೇಷನನ್ನು ಪಬ್ಲಿಷ್ ಮಾಡಲಾಗಿದ್ದು
ತೆಲಂಗಾಣದಲ್ಲಿರುವಂತಹ ಕಾವಲ್ ಮತ್ತು ಅಮ್ರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ 2018ಕ್ಕೆ ಕಂಪೇರ್ ಮಾಡಿದರೆ 2022ರಲ್ಲಿ ಈ ಒಂದು ದೊಡ್ಡ ಬೆಕ್ಕುಗಳು ಅಥವಾ ಬಿಗ್ ಕ್ಯಾಟ್ಸ್ಗಳು ಅಂತ ಕರೆಯಲಾಗುತ್ತೆ. ಬಿಗ್ ಕ್ಯಾಟ್ಸ್ಗಳು ಅಂತಂದರೆ ಹುಲಿ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಲಯನ್ ಅಥವಾ ಸಿಂಹ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಾಣಿಗಳನ್ನು ದೊಡ್ಡ ಬೆಕ್ಕುಗಳು ಅಥವಾ ಬಿಗ್ ಕ್ಯಾಟ್ಸ್ ಅಂತ ಕರೆಯಲಾಗುತ್ತೆ. ಅವುಗಳ ಸಂಖ್ಯೆ 26ರಿಂದ 21ಕ್ಕೆ ಇಳಿದಿದೆ ಅಂತ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯಿಂದ ಒಂದು ಅಧಿಕೃತವಾದಂತಹ ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿದೆ. ಸೊ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಕಾಂಟೆಕ್ಸ್ಟ್ ಇಂಪಾರ್ಟೆಂಟ್ ಅನಿಸಿದ್ರು ಕೂಡ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದರೆ ಈ ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ಅಮ್ರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶ ಎಲ್ಲಿದೆ ಮತ್ತು ಇವುಗಳ ಒಂದು ವಿಶೇಷತೆ ಏನು ಅಂತ ತಿಳ್ಕೊಳ್ಳೋದಾಗಿದೆ. ಸೊ ಮೊದಲಿಗೆ ಈ ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ತಿಳ್ಕೊಳ್ಳೋದಾದರೆ, ತೆಲಂಗಾಣ ರಾಜ್ಯದ ಈಶಾನ್ಯ ಭಾಗದಲ್ಲಿ ಗೋದಾವರಿ ನದಿಯಿಂದ ಒಂದು ಬದಿಯಲ್ಲಿ ಮತ್ತು ಇನ್ನೊಂದು ಬದಿಯಲ್ಲಿ ಈ ಮಹಾರಾಷ್ಟ್ರದ ಗಡಿಯನ್ನು ಹಂಚಿಕೊಳ್ಳುವಂತಹ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಕಾವಲ್ ಅನ್ನುವ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಭೌಗೋಳಿಕವಾಗಿ ಇದನ್ನು ಲೊಕೇಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಡೆಕ್ಕನ್ ಪೆನಿನ್ಸುಲಾ ಸೆಂಟ್ರಲ್ ಹೈಲ್ಯಾಂಡ್ಸ್ನ ಭಾಗವಾಗಿ ಈ ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶ ತೆಲಂಗಾಣ ರಾಜ್ಯದಲ್ಲಿ ಲೊಕೇಟ್ ಆದದ್ದನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು ಯಾವುವು ಅಂತಂದರೆ ಗೋದಾವರಿ ಮತ್ತು ಕದಂ ಅನ್ನುವ ನದಿಗಳ ರಿಸರ್ವಾಯರ್ಗಳನ್ನು ಇಲ್ಲಿ ನಾವು ಕಾಣಬಹುದಾಗಿದ್ದು, ಜಲಾನಯನ ಪ್ರದೇಶಗಳನ್ನು ಕಾಣಬಹುದಾಗಿದ್ದು, ಈ ಎರಡು ನದಿಗಳು ಅಭಯಾರಣ್ಯದ ದಕ್ಷಿಣಕ್ಕೆ ಹರಿಯುವುದನ್ನು ನಾವು ಗುರುತಿಸಬಹುದಾಗಿದೆ. ಸೊ ಮಹಾರಾಷ್ಟ್ರದ ಆಗಲೇ ತಿಳಿಸಿದ ಹಾಗೆ ಇದು ಮಹಾರಾಷ್ಟ್ರದೊಂದಿಗೆ ಗಡಿಯನ್ನು ಶೇರ್ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಮಹಾರಾಷ್ಟ್ರದ ತಡೋಬಾ ಅಂಧಾರಿ ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ಛತ್ತೀಸ್ಗಢದ ಇಂದ್ರಾವತಿ ಹುಲಿ ಸಂರಕ್ಷಿತ ಪ್ರದೇಶದ ನಡುವೆ ಒಂದು ಸಂಪರ್ಕವನ್ನು ಸಾಧಿಸುವಂತಹ ಕಾರಿಡಾರ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಕಾರಿಡಾರ್ ಅಂತಂದರೆ ಈ ಕಾಡು ಪ್ರಾಣಿಗಳ ಒಂದು ಚಲನವಲನಕ್ಕೆ ಅಥವಾ ಮೂವ್ಮೆಂಟ್ಗೆ ಒಂದು ಅವಕಾಶವನ್ನು ಮಾಡಿಕೊಡುವಂತಹ ಒಂದು ದಾರಿ ಅಥವಾ ಪಟ್ಟಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಕಾರಿಡಾರ್ ಅಂತ. ಸೊ ಛತ್ತೀಸ್ಗಢದ ಇಂದ್ರಾವತಿ ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ಮಹಾರಾಷ್ಟ್ರದ ತಡೋಬಾ ಅಂಧಾರಿ ಹುಲಿ ಸಂರಕ್ಷಿತ ಪ್ರದೇಶದ ನಡುವಿನ ಒಂದು ಕಾರಿಡಾರ್ ಆಗಿ ಕೂಡ ತೆಲಂಗಾಣದ ಕಾವಲಿ ಹುಲಿ ಸಂರಕ್ಷಿತ ಪ್ರದೇಶ ಗುರುತಿಸಿಕೊಳ್ಳುತ್ತದೆ. ಸೊ ಸಾಕಷ್ಟು ವೈವಿಧ್ಯಮಯವಾದಂತಹ ಹ್ಯಾಬಿಟಾಟನ್ನು ಹೊಂದಿರುವಂತಹ ಈ ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶ ದಟ್ಟವಾದಂತಹ ಕಾಡುಗಳು, ಹುಲ್ಲುಗಾವಲು, ತೆರೆದ ಪ್ರದೇಶಗಳು, ನದಿಗಳು, ತೊರೆಗಳು, ಜಲಮೂಲಗಳನ್ನು ಒಳಗೊಂಡಿರುವಂತಹ ವೈವಿಧ್ಯಮಯವಾದಂತಹ ಒಂದು ಆವಾಸ ಸ್ಥಾನವಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರದೇಶದ ಸಸ್ಯವರ್ಗವನ್ನು ನೋಡೋದಾದರೆ ಸುಮಾರು 673 ಸಸ್ಯ ಪ್ರಭೇದಗಳನ್ನು ಈ ಒಂದು ಪ್ರದೇಶದಲ್ಲಿ ದಾಖಲಿಸಲಾಗಿದ್ದು, ಸಾಮಾನ್ಯವಾಗಿ ದಕ್ಷಿಣ ಉಷ್ಣವಲಯದ ಒಣ ಎಲೆ ಉದುರುವಂತಹ ಅರಣ್ಯ ಪ್ರದೇಶವನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ಇಲ್ಲಿ ಕಂಡುಬರುವಂತಹ ಅತಿ ಹೆಚ್ಚಾದಂತಹ ಸಂಖ್ಯೆಯ ಗಿಡಗಳು ಯಾವುವು ಅಂತಂದರೆ ತೇಗ ಮತ್ತು ಬಿದಿರು ಆಗಿವೆ. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶ ವಿಚ್ ಈಸ್ ಲೊಕೇಟೆಡ್ ಇನ್ ತೆಲಂಗಾಣ. ಅದೇ ರೀತಿಯಾಗಿ ಕಾಂಟೆಕ್ಸ್ಟ್ನಲ್ಲಿ ಇನ್ನೊಂದು ಟೈಗರ್ ರಿಸರ್ವ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಅದು ಯಾವುದು ಅಂತಂದರೆ ಅಮ್ರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಈ ಒಂದು ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ತೆಲಂಗಾಣ ರಾಜ್ಯದ ದಕ್ಷಿಣ ಭಾಗದಲ್ಲಿರುವಂತಹ ಈ ನಾಗರ್ ಕರ್ನೂಲ್ ಮತ್ತು ನಲ್ಗೊಂಡ ಜಿಲ್ಲೆಗಳ ನಡುವಿನ ವ್ಯಾಪಿಸಿರುವಂತಹ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಯಾವುದು ಅಂತಂದರೆ ಅಮರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. 1983ರಲ್ಲಿ ಇದನ್ನು ಅಭಯಾರಣ್ಯ ಅಂತ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ನಂತರ ಅಂದರೆ ಈ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ರಾಜ್ಯಗಳು ವಿಭಜನೆಯಾದ ನಂತರ 2015ರಲ್ಲಿ ಈ ಒಂದು ಅಭಯಾರಣ್ಯವಾದಂತಹ ಅಮರಾಬಾದ್ ಪ್ರದೇಶವನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಲಾಯಿತು. ಸೊ ಸದ್ಯಕ್ಕೆ ಈ ನಲ್ಲಮಲ ಅರಣ್ಯದ ಒಂದು ಭಾಗವಾಗಿ ಕೂಡ ಈ ಒಂದು ಅಮರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶವನ್ನು ಗುರುತಿಸಲಾಗಿದ್ದು, ವಿವಿಧ ಸಸ್ಯ ಮತ್ತು ಪ್ರಾಣಿಗಳಿಗೆ ನೆಲೆಯಾದದನ್ನು ನಾವು ಗುರುತಿಸಬಹುದಾಗಿದೆ. ಸೊ ಈ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಗುಡ್ಡಗಾಡು ಪ್ರದೇಶವಾಗಿದ್ದು, ಆಳವಾದಂತಹ ಕಣಿವೆಗಳು ಮತ್ತು ಕಮರಿಗಳ ಒಂದಿಗೆ ಈ ಒಂದು ಪ್ರದೇಶ ಒಳಗೊಂಡಿದ್ದು, ಮುಖ್ಯವಾಗಿ ಕೃಷ್ಣಾ ನದಿಯ ಜಲಾನಯನ ಪ್ರದೇಶದ ಭಾಗವಾಗಿ ಈ ಅಮರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶ ಗುರುತಿಸಿಕೊಳ್ಳುತ್ತೆ. ನೆನಪಿಟ್ಕೊಳ್ಳಿ, ಇದು ತೆಲಂಗಾಣ ರಾಜ್ಯದಲ್ಲಿರುವಂತಹ ಒಂದು ಪ್ರಮುಖವಾದಂತಹ ಟೈಗರ್ ರಿಸರ್ವ್ ಆಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ಈ ಟ್ರೂ ಆ್ಯಂಡ್ ಫಾಲ್ಸ್ ಸ್ಟೇಟ್ಮೆಂಟ್ಗಳನ್ನು ಸರಿಯಾಗಿ ಉತ್ತರಿಸುವುದರೊಂದಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ, ರಿವೈಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಯೂರಿಯಾ ಗೋಲ್ಡ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಈ ಸ್ಟೇಟ್ಮೆಂಟ್ ಏನು ಅಂತಂದರೆ, ಯೂರಿಯಾ ಗೋಲ್ಡ್ ಇದು ಗಂಧಕದಿಂದ ಲೇಪಿತವಾದಂತಹ ಯೂರಿಯಾದ ಹೊಸ ವಿಧವಾಗಿದೆ ಅಂತ ಸ್ಟೇಟ್ಮೆಂಟ್ ಇದೆ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ ಅಂತಂದರೆ,
ಟ್ರೂ ಆಗುತ್ತೆ, ಅಂದರೆ ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಆಗಲೇ ಒಂದನೇ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡಿದರ ಪ್ರಕಾರ ಈ ಸಲ್ಫರ್ ಕೋಟೆಡ್ ಯೂರಿಯಾ ಅಥವಾ ಈ ಗಂಧಕ ಲೇಪಿತವಾದಂತಹ ಯೂರಿಯಾದ ಹೊಸ ವಿಧವಾಗಿ ಯೂರಿಯಾ ಗೋಲ್ಡ್ ಅನ್ನುವ ಯೂರಿಯಾವನ್ನು ಇತ್ತೀಚೆಗೆ ರಾಜಸ್ಥಾನದಲ್ಲಿ ಬಿಡುಗಡೆ ಮಾಡಲಾಗಿದೆ ಅಂತ ಇದರ ಪ್ರಯೋಜನಗಳನ್ನು ಕೂಡ ಡೀಟೇಲ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇನ್ನು ಎರಡನೇ ಸ್ಟೇಟ್ಮೆಂಟ್, ಗೋಬರ್ಧನ್ ಪೋರ್ಟಲ್ ಅನ್ನುವ ಈ ಒಂದು ಯೋಜನೆ ಅಥವಾ ಆನ್ಲೈನ್ ಪೋರ್ಟಲ್ ದೇಶದಲ್ಲಿ CBG ಅಂದರೆ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಸ್ಥಾವರಗಳನ್ನು ಸ್ಥಾಪಿಸುವಂತಹ ಪ್ರಕ್ರಿಯೆಯನ್ನು ಸುವ್ಯವಸ್ಥಿತಗೊಳಿಸಲು ಸ್ಥಾಪಿತವಾದಂತಹ ಒಂದು ಪೋರ್ಟಲ್ ಆಗಿದೆ ಅಂತ ಇದೆ. ಸೊ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಹೆಸರಲ್ಲೇ ಇದೆ ಗೋಬರ್ಧನ್ ಅಂತ. ಸೊ ಹೀಗಾಗಿ ಡೈರೆಕ್ಟಾಗಿ ನೀವು ರಿಲೇಟ್ ಮಾಡ್ಕೋಬೋದು ಬಯೋಗ್ಯಾಸ್ ಅಂತ. ಸೊ ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಮೂರನೇ ಸ್ಟೇಟ್ಮೆಂಟ್, ಡಿಜಿಟಲ್ ಪಾವತಿ ಸೂಚ್ಯಂಕ ಅಥವಾ ಡಿಜಿಟಲ್ ಪೇಮೆಂಟ್ ಇಂಡೆಕ್ಸನ್ನು ಭಾರತದಲ್ಲಿ ಹಣಕಾಸು ಸಚಿವಾಲಯದಿಂದ ಸಿದ್ಧಪಡಿಸಲಾಗಿದೆ ಅಂತ ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ, ತಪ್ಪಾಗುತ್ತೆ. ಯಾಕಂತಂದರೆ ನಾವು ಆರ್ಟಿಕಲ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ದೇಶದಾದ್ಯಂತ ಯಾವ ರೀತಿಯಾಗಿ ಈ ಡಿಜಿಟಲ್ ಪಾವತಿಯ ಒಂದು ಮಟ್ಟ ಹೆಚ್ಚಾಗ್ತಾ ಇದೆ, ಅದರ ಒಂದು ವ್ಯಾಪ್ತಿ ಹೆಚ್ಚಾಗ್ತಾ ಇದೆ ಅಂತ ತಿಳಿಸುವಂತಹ ಒಂದು ಸೂಚ್ಯಂಕ ಡಿಜಿಟಲ್ ಪೇಮೆಂಟ್ ಇಂಡೆಕ್ಸ್ ಆಗಿದೆ. ಇದನ್ನು ಪಬ್ಲಿಷ್ ಮಾಡುವಂತಹ ಸಂಸ್ಥೆ ಯಾವುದು ಅಂತಂದರೆ ಭಾರತದ ರಿಸರ್ವ್ ಬ್ಯಾಂಕ್ ಆಗಿದೆ ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಈ ಒಂದು ಸ್ಟೇಟ್ಮೆಂಟ್ ಏನಾಗುತ್ತೆ, ತಪ್ಪಾಗುತ್ತೆ. ಯಾಕಂದರೆ ಹಣಕಾಸು ಸಚಿವಾಲಯ ಅಲ್ಲ, RBI ಆಗಿದೆ. ಮುಂದಿನ ಸ್ಟೇಟ್ಮೆಂಟ್, ಭಾರತದ ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟ ಈ ಒಂದು ಸಂಸ್ಥೆಯನ್ನು 16ನೇ ಅಕ್ಟೋಬರ್ 1965 ಸ್ಥಾಪನೆ ಮಾಡಲಾಯಿತು ಅಂತ ಇದೆ. ಸೊ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಭಾರತದಾದ್ಯಂತ ಈ ಸಹಕಾರಿ ಚಳುವಳಿಯನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಸಹಕಾರ ಸಂಘಗಳನ್ನು ಉತ್ತೇಜಿಸುವಂತಹ ಒಂದು ಉದ್ದೇಶದಿಂದ ಭಾರತದಲ್ಲಿ ಈ ನ್ಯಾಷನಲ್ ಕೋಆಪರೇಷನ್ ಕನ್ಸ್ಯೂಮರ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಥವಾ ಭಾರತದ ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟವನ್ನು ಅಕ್ಟೋಬರ್ 1965 ಸ್ಥಾಪನೆ ಮಾಡಲಾಯಿತು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಸರಿಯಾದಂಥ ಸ್ಟೇಟ್ಮೆಂಟ್ ಆಗಿದೆ. ಲಾಸ್ಟ್ ಸ್ಟೇಟ್ಮೆಂಟ್ ಏನು ಅಂತಂದರೆ, ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶ ರಾಜಸ್ಥಾನದಲ್ಲಿದೆ ಅಂತ ಇದೆ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಫಾಲ್ಸ್ ಆಗುತ್ತೆ, ತಪ್ಪಾಗುತ್ತೆ. ಯಾಕಂದರೆ ಕ್ಲಿಯರ್ ಆಗಿ ಈ ಒಂದು ಲಾಸ್ಟ್ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ತೆಲಂಗಾಣದಲ್ಲಿ ಈ ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ. ಅದೇ ರೀತಿಯಾಗಿ ಅಮ್ರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ಕೂಡ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ, ಎಲ್ಲ ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.